ಸಿದ್ದರ ಬೆಟ್ಟದಲ್ಲಿ ಪಿಡಿಒಗಳ ಗುಂಡುಪಾಟಿ ಪ್ರಕರಣ ತನಿಖೆಗೆ ಆದೇಶ ನೀಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಕಳೆದ ಶುಕ್ರವಾರ ಸಿದ್ದರ ಬೆಟ್ಟದಲ್ಲಿ ಪಾರ್ಟಿ ಮಾಡಿದ್ರು ಪಿಡಿಒಗಳು. ಸದ್ಯ ಆದೇಶ ಹೊರಡಿಸಿದ್ದಾರೆ. ಪ್ರಕರಣ ತನಿಖೆಗೆ ಆದೇಶ ಹೊರಡಿಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಕಳೆದ ಶುಕ್ರವಾರ ಸಿದ್ದರ ಬೆಟ್ಟದಲ್ಲಿ ಪಾರ್ಟಿ ಮಾಡಿದ್ರು ಪಿಡಿಒಗಳು. ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿಗೆ ಸೂಚನೆ ನೀಡಲಾಗಿದೆ. ಪ್ರಕರಣ ತನಿಖೆಗೆ ಆದೇಶ ಹೊರಡಿಸಿದ್ದಾರೆ ಈಶ್ವರ್ ಖಂಡ್ರೆ. ಕಳೆದ ಶುಕ್ರವಾರ ಸಿದ್ದರ ಬೆಟ್ಟದಲ್ಲಿ ಪಾರ್ಟಿ ಮಾಡಲಾಗಿತ್ತು. ಸದ್ಯ ತನಿಖೆಗೆ ಇಲ್ಲಿ ಸೂಚನೆ ನೀಡಲಾಗಿದೆ. ಮದ್ಯಪಾನ ಮಾಡಿರುವುದು ಸಾಬೀತಾದರೆ ಅಮಾನತು ಮಾಡಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸಚಿವರ ಸೂಚನೆ ಬಳಿಕವೂ ಕ್ರಮ ಕೈಗೊಳ್ಳದ ಪಂಚಾಯತ್ ರಾಜ್ ಇಲಾಖೆ. ಪಿಡಿಒಗಳ ರಕ್ಷಣೆಗೆ ನಿಂತ ಬೆಂಗಳೂರು ಗ್ರಾಮಾಂತರ ಸಿಇಒ ಡಾಕ್ಟರ್ ವಾಸಂತಿ ಅಮರ್ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕಾರ್ಯದರ್ಶಿಗಳಾದ ಕೆಂಪರಂಗಯ್ಯ ಹಾಗೂ ಗಂಗಾಧರ್ಗೂ ಕೂಡ ನೋಟಿಸ್ ನೀಡಲಾಗಿದೆ. ನೋಟಿಸ್ ಜಾರಿ ಮಾಡಿ 2 ದಿನ ಕಳೆದ್ರೂ ಕೂಡ ಕ್ರಮ ಯಾಕಾಗಿಲ್ಲ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಿದ್ದರ ಬೆಟ್ಟದಲ್ಲಿ ಪಿಡಿಒಗಳ ಗುಂಡು ಪಾರ್ಟಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ಈಗಾಗಲೇ ಸಚಿವರಾದಂತಹ ಈಶ್ವರ್ ಖಂಡ್ರೆ ಆದೇಶ ಕೊಟ್ಟಿದ್ದಾರೆ. ಕಳೆದ ಶುಕ್ರವಾರ ಈ ಪ್ರಕರಣ ದಾಖಲಾಗಿತ್ತು. ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿಗೆ ಸಚಿವರು ಸೂಚನೆ ಕೊಟ್ಟಿದ್ರು. ಒಂದು ವೇಳೆ ಮದ್ಯಪಾನ ಮಾಡಿದ್ದು ಸಾಬೀತಾದರೆ ಸಸ್ಪೆಂಡ್ ಮಾಡಿ ಕೂಡ ಅಂತ ಇಲ್ಲಿ ಸೂಚನೆ ಕೊಟ್ಟಿರುವಂಥದ್ದು. ಸಚಿವರ ಸೂಚನೆ ಬಳಿಕವೂ ಕೂಡ ಇಲ್ಲಿ ಪಂಚಾಯತ್ ರಾಜ್ ಇಲಾಖೆ ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಪಿಡಿಒಗಳ ರಕ್ಷಣೆಗೆ ನಿಂತ್ರ ಇಲ್ಲಿ ಅಂತ ಹೇಳಿ. ಪಿಡಿಒಗಳಾದ ರವಿಶಂಕರ್, ಗಿರೀಶ್, ಹರೀಶ್, ಪ್ರಶಾಂತ, ದಿನೇಶ್, ಚಿರಂಜೀವಿಗೆ ನೋಟಿಸ್ ಜಾರಿ ಮಾಡಿದೆ ಈಗಾಗಲೇ ಇಲಾಖೆ. ಹಾಗೆ ಕಾರ್ಯದರ್ಶಿಗಳಾದ ಕೆಂಪರಂಗಯ್ಯ ಹಾಗೆ ಗಂಗಾಧರ್ಗೂ ಕೂಡ ನೋಟಿಸ್ ನೀಡಲಾಗಿದೆ. ನೋಟಿಸ್ ಜಾರಿ ಮಾಡಿದ್ರು ಕೂಡ ನೋಟಿಸ್ ಜಾರಿ ಮಾಡಿ 2 ದಿನ ಆಯಿತು, ಇನ್ನೂ ಕೂಡ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಿದ್ದರ ಬೆಟ್ಟದಲ್ಲಿ ಪಿಡಿಒಗಳ ಗುಂಡುಪಾಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವರಾದಂತಹ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಕಳೆದ ಶುಕ್ರವಾರ ಸಿದ್ದರ ಬೆಟ್ಟದಲ್ಲಿ ಪಾರ್ಟಿ ಮಾಡಿದ್ರು ಪಿಡಿಒಗಳು. ಈ ತನಿಖೆಗೆ ಸಚಿವರು ಕೂಡ ಸೂಚನೆ ಕೊಟ್ಟಿದ್ರು. ಏನು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ರು. ಮದ್ಯಪಾನ ಮಾಡಿದ್ದು ಸಾಬೀತಾದರೆ ಅಮಾನತು ಮಾಡಿ ಅಂತ ಕೂಡ ಏನು ಖಡಕ್ ಆದೇಶ ಕೊಟ್ಟಿದ್ರು. ಸದ್ಯ 2 ದಿನ ಕಳೆದ್ರೂ ಕೂಡ ಕ್ರಮ ಇನ್ನೂ ಕೈಗೊಂಡಿಲ್ಲ. ಹಾಗಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ.